ಇಂದು ಸಂಜೆ 5 ಗಂಟೆ ಒಳಗಾಗಿ ಹೇಮಾವತಿ ಜಲಾಶಯದ ನೀರನ್ನ ನಿಲ್ಲಿಸದಿದ್ರೆ ನಾಳೆ ಡ್ಯಾಂಗೆ ಮುತ್ತಿಗೆ ಹಾಕಲಾಗುವುದು. ಮುತ್ತಿಗೆ ವೇಳೆ ಯಾರಿಗಾದ್ರೂ ತೊಂದರೆ ಆದ್ರೆ ನಾವು ಜವಾಬ್ದಾರರಲ್ಲ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ನಗರದ ಸಂಸದರ ನಿವಾಸದಲ್ಲಿ ಶುಕ್ರವಾರ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀರಾವರಿ ಸಲಹಾ ಸಮಿತಿಯ ಸಭೆ ಕರೆದು ಚರ್ಚೆ ಮಾಡದೆ ಏಕಾಏಕಿ ಹೇಮಾವತಿ ಜಲಾಶಯದಿಂದ ನೀರನ್ನ ಬಿಟ್ಟಿರುವುದು ಖಂಡನೀಯ. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಬರ ಆವರಿಸಿದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ಹಾಹಾಕಾರ ಎದುರಾಗಿದೆ ಎಂದರು. ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇರುವ ಪ್ರಸ್ತುತ ಸಂದರ್ಭದಲ್ಲಿ ತುಮಕೂರಿನ ರೈತರಿಗೆ ಬೆಳೆ ಬೆಳೆಯಲು ನೀರು ಬರುತ್ತಿರುವುದು ಖಂಡನೀಯ. ಈಗಾಗಲೇ ನೀರಾವರಿ ಇಲಾಖೆಯ ಕಾರ್ಯದರ್ಶಿ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು, ಇಂದು ಸಂಜೆಯೊಳಗಾಗಿ ಎತ್ತೆಚ್ಚುಕೊಳ್ಳದೇ ಇದ್ರೆ ಮುಂದಾಗುವ ಅನಾಹುತಕ್ಕೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ನೇರ ಹೊಣೆ ಎಂದರು. ಎಲ್ಲ ರೈತರು ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲಿ ನಾವು ಗಟ್ಟೆ ಆದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಸಲಹಾ ಸಮಿತಿ ಮೀಟಿಂಗ್ ಇಲ್ದಲೆ 2000 ನೀರು ಬಿಟ್ರಿ. ಯಾವ ಆಧಾರದ ಮೇಲೆ ಬಿಟ್ರಿ? ಯಾರು ಕೇಳಿ ಬಿಟ್ರಿ? ನೀವು ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಇಲ್ದಲೆ ತಮಿಳುನಾಡಿಗೆ ಬಿಟ್ರಿ. ಎಲ್ಲೆಲ್ಲಿ ಬಿಟ್ರಿ ನೀವು? ಇವತ್ತು ಮಂಡ್ಯ ಜಿಲ್ಲೆ ರೈತರಿಗೂ ನೀರಿಲ್ಲ, ಕುಡಿಯೋ ನೀರು. ಮಂಡ್ಯ ಭಾಗದ ರೈತರಿಗೂ ನೀರಿಲ್ಲ, ಕೇರ್ಪೇಟೆ ಭಾಗದ ರೈತರಿಗೂ ನೀರಿಲ್ಲ. ಬರೀ ಒಂದು ಸೈಡ್ ತಗೊಂಡೋಗಿ ಇವರು ತುಮಕೂರು ಚುನಾವಣೆ ದೃಷ್ಟಿ ಇಟ್ಕೊಂಡು ಹೋಗೋದಾದ್ರೆ ನಾವು ತುಮಕೂರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಕೊಡಿ, ಮಂಡ್ಯ ಜಿಲ್ಲೆ ರೈತರಿಗೂ ಕೊಡಿ, ಹಾಸನ ಜಿಲ್ಲೆ ರೈತರಿಗೂ ಕೊಡಿ. ಬೆಳೆ ಮಾಡೋಕ್ಕೆ 2 ವರ್ಷದಿಂದ ನಾವು ಬೆಳೆ ಮಾಡಿಲ್ಲ. ಬೆಳೆ ಮಾಡಿದ್ದೀವಿ, ಬೆಳೆ ಪರಿಹಾರನೂ ಇಲ್ಲ. 2 ವರ್ಷ ಆಯ್ತು ನಾಟಿ ಮಾಡಿ.